16 ವಯಸ್ಸಿನ ಹುಡುಗ ಸೈನಿಕ್ ಸೇರ್ಕೊಂಡ. ಸೈನಿಕ್ ಸೇರಿದಂತ ಕೆಲವೇ ದಿನಗಳಲ್ಲಿ ರಜಾ ಸಿಕ್ತಂತ, ಕೆಲವೇ ವರ್ಷಗಳ ರಜಾ ಸಿಕ್ತಂತ ವಾಪಸ್ ಊರಿಗೆ ಬಂದ. ಊರಿಗೆ ಬಂದು ನೋಡಿದ್ರೆ ತನ್ನ ಬಂಧು ಮಿತ್ರರನ್ನು ತೀರ್ಕೊಂಡಿರ್ತಾರೆ, ಸೇನೆದಲ್ಲಿದ್ದಂತ ಸ್ನೇಹಿತ ಗೆಳೆಯರನ್ನು ತೀರ್ಕೊಂಡಿರ್ತಾರೆ. ಇನ್ನು ಬದಕ್ ನಾನೇನು ಮಾಡ್ಲಿ ಅಂತ ಜಿಗುಪ್ಸೆಯಿಂದ ಹೋಗಿ ರೈಲ್ವೆ ಟ್ರ್ಯಾಕಿಗೆ ತಲೆ ಕೊಟ್ಟ. ಅವನ ಅದೃಷ್ಟ ಟ್ರೈನ್ ಲೇಟ್ ಆಗಿ ಬಂದು ಉಳ್ಕೋಬಿಟ್ಟ. ಏನಾಯ್ತು ಅಂತ ಪ್ಲಾಟ್ಫಾರ್ಮಿಗೆ ಬಂದು ನೋಡಿದಾಗ ಅನೌನ್ಸ್ ಮಾಡ್ತಾ ಇರ್ತಾರೆ, ಟ್ರೈನ್ ಇನ್ನ 3 ಗಂಟೆ ಲೇಟ್ ಆಗಿ ಬರುತ್ತೆ ಅಂತ. ಸರಿ 3 ಗಂಟೆ ಅಲ್ವಾ, ಅಲ್ಲಿವರೆಗೂ ನಾನೇನು ಮಾಡ್ಲಿ ಅಂತ ಅಲ್ಲೇ ಇದ್ದಂತ ಒಂದು ಟೀ ಸ್ಟಾಲ್ ನಲ್ಲಿ ಪುಸ್ತಕ ಖರೀದಿ ಮಾಡ್ದ. ಅದೇ ಪುಸ್ತಕ ಪುಣ್ಯಾತ್ಮ ಸ್ವಾಮಿ ವಿವೇಕಾನಂದರದ್ದು. ಅದರ ಮೊದಲನೇ ಪುಟದಲ್ಲೇ ಬರೆದಿರುತ್ತೆ, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಇಲ್ಲೇ ಗೋಲ್ ಇಸ್ ಇಷ್ಟ ಅಂತ. ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರು ಅಂತ. ಇದನ್ನು ಓದ್ ತಕ್ಷಣ ಆ ವ್ಯಕ್ತಿ ಅನ್ಕೊಂತಾನೆ, ಛೇ ನನ್ನ ಜೀವನದ ಗುರಿನ ನಿರ್ಧಾರ ಮಾಡ್ಲಿಲ್ಲ, ಸಾಯ್ಲಿಕ್ಕೆ ಹೊರಟಿದ್ದೀನಲ್ಲ ಅಂತ ವಾಪಸ್ ಎದ್ದು ಬಂದ. ವಾಪಸ್ ಬಂದು ತನ್ನ ಊರಿನಲ್ಲಿ ಇದ್ದಂತ ಒಂದು ಜಮೀನಲ್ಲಿ ಬಂಗಾರದ ಬೆಳೆ ಬೆಳೆದ. ಇಡೀ ಊರಿನಲ್ಲಿ ಮದ್ಯಪಾನ ನಿಷೇಧ ಮಾಡ್ದ. ಇಡೀ ಊರು ಅವನನ್ನ ಹೀರೋ ಅಂತ ಕರೆಯಿತು. ಜಿಲ್ಲೆ ತಾಲೂಕುಗಳಲ್ಲಿ ಅವನನ್ನ ರೋಲ್ ಮಾಡೆಲ್ ಅಂತ ಕರೆದ್ರು. ರಾಜ್ಯಗಳಲ್ಲಿ ಆತನನ್ನ ಲೀಡರ್ ಅಂತ ಕರೆದ್ರು. ಇಡೀ ದೇಶ ಅವರನ್ನ ಅಣ್ಣ ಹಜಾರೆ ಅಂತ ಕರೀತು.